ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ. ಮುಂದಿನ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಅಜಿತ್ ಅವರು ಹೇಳ್ತಾ ಇದ್ದಾರೆ, ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಭೂಮಿಯಿಂದ ಇಷ್ಟೆಲ್ಲ ಆಗಿದ್ದು, ಭೂಮಿನ ಮನೆ ಬಿಟ್ಟು ಹೋಗಬೇಕು, ಅವಳನ್ನ ಯಾಕಾದರೂ ಕರ್ಕೊಂಬನ್ನೋ, ಅವಳನ್ನ ಯಾಕಾದರೂ ಮದುವೆ ಆದ್ನೋ ಅಂತ ಹೇಳ್ತಾ ಇರ್ತಾರೆ. ಸತ್ಯ ಅವರು ಹೇಳ್ತಾರೆ, ಸತ್ಯ ಅವರು ಅಲ್ಲೇ ಇರ್ತಾರೆ. ಸತ್ಯ ಅವರು ಬುದ್ಧಿವಾದ ಹೇಳ್ತಾನೆ ಇರ್ತಾರೆ ಅಜಿತ್ ಅವ್ರಿಗೆ, ಹಾಗೆಲ್ಲ ಮಾತಾಡಬೇಡ ಅಜಿತ್, ಸುಮ್ಮನೆ ಇರು ಅಂತ. ಆದರೆ ಭೂಮಿಕಾ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಸಡನ್ನಾಗಿ ಅಜಿತ್ ಮುಂದೆ ಬರ್ತಾರೆ. ಭೂಮಿಕಾಗೆ ಅಜಿತ್ ಮಾತು ಕೇಳಿ ತುಂಬ ಬೇಜಾರಾಗಿರುತ್ತೆ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಭೂಮಿಕಾ ಅವ್ರು ಹೇಳ್ತಾರೆ. ಆದರೆ ಅಜಿತ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ. ಆಯಿತು, ನನ್ನಿಂದ ತಪ್ಪಾಯಿತು, ನಿಮ್ಮ ಮದುವೆ ಆಗಿದ್ದು, ನಾನು ಇರಲ್ಲ, ಮನೆ ಬಿಟ್ಟು ಹೋಗ್ತೀನಿ ಅಂತ ಭೂಮಿಕಾ ಅವರು ನಿರ್ಧಾರ ಮಾಡ್ತಾರೆ. ಮನೆಯವರೆಲ್ಲ ಪ್ಲ್ಯಾನ್ ಮಾಡಿ ಶ್ರವಣ್ ಅವ್ರಿಗೆ ಸರ್ಪ್ರೈಸ್ ಕೊಡಲೇಬೇಕು, ಏನಾದರೂ ಮಾಡಿ ಅವ್ರ ಖುಷಿ ನೀಡಬೇಕು ಅಂತ ಹೇಳಿ ಸರ್ಪ್ರೈಸಾಗಿ ಏನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಭೂಮಿಕಾ ಕೂಡ ಇದರಲ್ಲಿ ಸೇರಿರ್ತಾರೆ. ಅವರೆಲ್ಲ ಸೇರಿ ಶ್ರವಣ್ ಅವ್ರನ್ನ ತುಂಬ ಚೆನ್ನಾಗಿ ನಗಿಸ್ಬಿಟ್ಟು ಭೂಮಿಕಾ ತನ್ನ ಮಗಳಂತೆಯೇ ಇರ್ತಾಳೆ. ಅವಳ ಮಗಳಂತೆ ಭಾವುಕಳಾಗ್ತಾಳೆ. ಮಗಳು ಥರನೇ ಕಷ್ಟ ಸುಖ ಎಲ್ಲ ಹಂಚ್ಕೋತಾಳೆ. ಹಂಗಾಗಿ ಶ್ರವಣ್ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಸ್ವಲ್ಪ ಬೇಜಾರಿರೋದು ಹೋಗುತ್ತೆ. ಈ ಕಡೆ ಅಜಿತ್ ಅವರು ಮಾತಾಡ್ತಾ ಇರ್ತಾರೆ. ನಮ್ಮ ಅಮ್ಮನಿಗೆ ಆರೋಗ್ಯ ಸಮಸ್ಯೆ ಕಾರಣ ಭೂಮಿನೇ. ಅವಳು ಈ ಮನೇಲಿ ಇರೋದ್ರಿಂದನೇ ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು. ಅಶ್ವಿನಿ ಕಾಂಟ್ಯಾಕ್ಟರ್ನ ನೋಡಿದ್ಲು, ಅದನ್ನು ಅಮ್ಮನಿಗೆ ತೋರಿಸಿದ್ಲು. ಆದರೆ ಭೂಮಿಕಾ ಯಾಕೆ ಅಶ್ವಿನಿಗೆ ಕೊಡಬೇಕಾಗಿತ್ತು? ಇದಕ್ಕೆಲ್ಲ ಕಾರಣ ಭೂಮಿಕಾನೇ. ಅವಳು ಈ ಮನೇಲಿ ಇದ್ದಿದ್ದೇ ತಪ್ಪಾಯಿತು, ಫಸ್ಟು ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಭೂಮಿ ಕೇಳಿಸ್ಕೊಂಡಿರ್ತಾಳಲ್ಲ, ಇಲ್ಲ ನಾನು ಮನೇಲಿ ಇರೋಲ್ಲ, ನಾನು ಹೋಗಲೇಬೇಕು ಅಂತ ಅವಳು ನಿರ್ಧಾರ ಮಾಡ್ತಾಳೆ. ಈ ಕಡೆ ಅಜಿತ್ ಅವರು ಸ್ಕೆಚ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಅಂದರೆ ಮನಸ್ವಿನಿ ಅವ್ರದ್ದು ಸ್ಕೆಚ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಸೊ ಇವರು ಸ್ಕೆಚ್ ಮಾಡೋಕ್ಕೆ ಕೊಟ್ಟಿರೋದು ಭೂಮಿದೇ ಆಗಿರುತ್ತೆ. ಯಾಕೆ ಅಂದರೆ ನಿಜವಾದ ಮನಸ್ವಿನಿ ಭೂಮಿನೇ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ತೊಗೊಂಡು ಬರೋಕ್ಕೆ ಅಂತ ಅಜಿತ್ ಅವರು ಹೋಗ್ತಾ ಇರ್ತಾರೆ. ವಿಪರ್ಯಾಸ, ಅವಳು ಮನೆಯಿಂದ ಹೊರಡಬೇಕು, ನಾನು ಹೋಗ್ತೀನಿ ಇರಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದು ಅವರಿಗೆ ಸಿಕ್ಕಿ ತರಾವತ್ತಿಗೆ ಇವಳು ಮನೆ ಬಿಟ್ಟು ಹೋಗಿರ್ಬೋದು. ಆದರೆ ಇಲ್ಲಿ ಏನಪ್ಪ ಅಂದರೆ, ಈಗ ಭೂಮಿದೇ ಆಗಿರುತ್ತೆ ಈ ಸ್ಕೆಚ್ಚು. ನಿಜವಾದ ಮನಸ್ವಿನಿ ಅವಳೇ. ಆದರೆ ಅದನ್ನು ನೋಡೋಕ್ಕೂ ಮುಂಚೆ ಮನೇಲಿ ತುಂಬ ಗಲಾಟೆ ಆಗ್ತಾಯಿದೆ, ತುಂಬ ಚರ್ಚೆ ಆಗ್ತಾಯಿದೆ. ಅಜಿತ್ ಅವ್ರ ಮನಸ್ಸಲ್ಲಿ ಏನಿದೆ, ಭೂಮಿ ಅವರು ಮನೆ ಬಿಟ್ಟು ಹೋಗಲಿ, ಅವಳೇ ಇದಕ್ಕೆಲ್ಲ ಕಾರಣ ಅಂತ ಇರುತ್ತೆ. ಆದರೆ ಭೂಮಿ ಹೊರಡೋಕ್ಕೆ ತಯಾರಾಗಿದ್ದಾಳೆ. ಇಲ್ಲಿ ಏನು ಮಾಡೋದು? ಯಾಕೆ ಅಂದರೆ ಹೀರೋಯಿನ್ ಇವರೇ ಆಗಿರೋದ್ರಿಂದ ಭೂಮಿ ಹೋಗಲ್ಲ ಅಂತ ಅನಿಸುತ್ತೆ. ಇವ್ರು ಯಾವಾಗ ಒಂದಾಗ್ತಾರೆ, ಏನು ಮಾಡ್ತಾರೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನೆಕ್ಸ್ಟ್ ಏನಿದೆ ಹೇಳ್ತೀನಿ. ಈಗ ನೋಡೋದಾದರೆ ಭೂಮಿ ಈ ಕಡೆ ಬ್ಯಾಗ್ ಪ್ಯಾಕ್ ಮಾಡಿ ರೆಡಿ ಇದ್ದಾಳೆ. ಆದರೆ ಶ್ರವಣ್ ಅವ್ರು ನೋಡ್ತಾರೆ. ಭೂಮಿ ಎಲ್ಲೋಗ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಭೂಮಿ ಅವ್ರು ಹೇಳ್ತಾರೆ, ಇಲ್ಲ ಅಪ್ಪ, ನಾನೆಲ್ಲೂ ಹೋಗಲ್ಲ, ನಿಮ್ಮ ಜೊತೆ ನಿಮ್ಮ ಮನೇಲೇ ಖುಷಿಯಾಗಿರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಏನಪ್ಪ ಅಂದರೆ, ಅವಳು ಮನೆ ಬಿಟ್ಟು ಹೋಗೋದು ನಿಜನಾ ಏನೋ ಗೊತ್ತಿಲ್ಲ. ಈ ನಿನ್ನ ಜೊತೆ ನನ್ನ ಕತೆ ತುಂಬ ಚೆನ್ನಾಗಿದೆ ಸೀರಿಯಲ್ಲು. ಯಾವ ಥರ ಟ್ವಿಸ್ಟ್ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇವಾಗ ಶ್ರವಣ್ ಅವರಂತೂ ಮನೆ ಬಿಟ್ಟು ಹೋಗ್ತೀಯಾ, ಏನಿದು ಅಂತ ಕೇಳ್ತಾನೆ ಇದ್ದಾರೆ. ಭೂಮಿ ಏನಿಲ್ಲಪ್ಪ, ನಾನು ನಿಮ್ಮ ಜೊತೆ ತುಂಬ ಖುಷಿಯಾಗಿ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಭೂಮಿ ಶಾರದಮ್ಮ ಅವ್ರನ್ನ ಮಾತಾಡ್ಸ್ಕೊಂಬರೋಕ್ಕೆ ಹೋಗಿದ್ದಾರೆ. ಭೂಮಿಯವರು ಶಾರದಮ್ಮಂಗೆ ಹೇಳ್ತಾ ಇದ್ದಾರೆ, ಶಾರದಮ್ಮ, ನೀವು ಮನೆಗೆ ಬಂದು ಎಷ್ಟು ದಿನ ಆಯಿತು? ತುಂಬಾ ದಿನ ಆಯಿತು. ನೀವು ಎಲ್ಲರ ಜೊತೆನೂ ಮಾತಾಡಬೇಕು, ಎಲ್ಲರ ಜೊತೆನೂ ಚೆನ್ನಾಗಿರಬೇಕು. ಯಾಕೆ ಅಂದರೆ ಎಲ್ಲರೂ ನಿಮ್ಮವರೇ ಅಲ್ವಾ? ನೀವು ಯಾವಾಗ ಎಲ್ಲರ ಜೊತೆನೂ ಮಾತಾಡೋದು, ಯಾವಾಗ ಎಲ್ಲರ ಜೊತೆನೂ ಚೆನ್ನಾಗಿರೋದು ಅಂತ ಭೂಮಿಯವರು ಶಾರದಾ ಅವ್ರನ್ನ ಕೇಳ್ತಾ ಇದ್ದಾರೆ. ಭೂಮಿ ಶಾರದಾ ಅವ್ರಿಗೆ ಬುದ್ಧಿ ಮಾತು ಹೇಳ್ತಾ ಇರಬೇಕಾದ್ರೆ ಆ ಕಡೆಯಿಂದ ಶ್ರವಣ್ ಅವರು ಚಾಕ್ಲೇಟ್ ತೊಗೊಂಡು ಬರ್ತಾರೆ. ಆಗ ಭೂಮಿ ಹೇಳ್ತಾಳೆ, ನೋಡಿ ಶಾರದಮ್ಮ, ನಿಮಗೋಸ್ಕರ ಚಾಕ್ಲೇಟ್ ತಂದಿದ್ದಾರೆ, ಚಾಕ್ಲೇಟ್ ತಗೊಳ್ಳಿ ಅಂತ ಭೂಮಿ ಹೇಳ್ತಾರೆ. ಭೂಮಿ ಹೇಳಿದ್ಮೇಲೆ ಶಾರದಾ ಅವರು ಚಾಕ್ಲೇಟ್ನ ತೆಗಿತಾರೆ. ಆಗ ಮನೆಯವ್ರಿಗೆಲ್ಲ ತುಂಬ ಶಾಕ್ ಆಗುತ್ತೆ. ಮನೆಯವರೆಲ್ಲ ಹೇಳ್ತಾರೆ, ಭೂಮಿ ಏನಮ್ಮ ಇದು, ಶಾರದಾ ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಆಗ ಅದೇ ಸಮಯಕ್ಕೆ ಅಜಿತ್ ಅವರು ಬರ್ತಾರೆ. ಆ ತಗೊಂಡಿರೋದನ್ನ ನೋಡ್ತಾರೆ. ಈ ಕಡೆ ದೇವಯಾನಿ ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ, ಶಾರದವ್ರಿಗೆ ಎಲ್ಲ ನೆನಪು ಬಂತು, ಏನಾದರೂ ನನ್ನ ಬಗ್ಗೆ ಸತ್ಯ ಹೇಳ್ಬಿಟ್ರೆ ನನ್ನ ಗತಿ ಏನು, ಇವ್ರು ಯಾರು ನನ್ನ ಉಳಿಸಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವರಿಗೆ ಪೂರ್ತಿ ನೆನಪು ಬರೋ ಒಳಗಡೆ ನಾನು ನನ್ನ ಮಗಳನ್ನ ಮದುವೆ ಮಾಡಿಸಿದ್ರೆ ಆಗ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು, ಆಗ ಯಾವುದು ಏನೂ ಆಗಲ್ಲ, ನನ್ನನ್ನು ಯಾರೂ ಮನೆ ಬಿಟ್ಟು ಹಾಕಲ್ಲ, ಇವಾಗ ಏನಾದರೂ ಮಾಡಿ ನಾನು ಅವರಿಬ್ಬರಿಗೆ ಮದುವೆ ಮಾಡಿಸ್ಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ.
ಆಗ ಅಂಜು ಹೇಳ್ತಾಳೆ, ಅಮ್ಮ ನೆನಪು ಬರೋದ್ರೊಳಗಡೆ ಬೇಗ ಮದುವೆ ಆಗಿಬಿಡೋಣ ಅಮ್ಮ, ಮದುವೆ ಆಗಿಬಿಟ್ರೆ ಯಾರು ಏನು ಮಾಡೋಕ್ಕಾಗಲ್ಲ, ಮದುವೆ ಮಾಡಿಸು ಅಂತ ಕೇಳ್ತಾಳೆ. ಆಗ ದೇವಯಾನಿ ಅವ್ರು ಹೇಳ್ತಾರೆ, ಹೌದಮ್ಮ ಮೊದಲು ಮದುವೆ ಮಾಡಿಸ್ಬೇಕು, ಇಲ್ಲ ಅಂದರೆ ಆಗಲ್ಲ, ಈ ಕೆಲಸ ಕೆಟ್ಟೋಗುತ್ತೆ. ನಾನು ಇಷ್ಟು ದಿನ ಬರೀ ಅಶ್ವಿನಿ ಭೂಮಿ ಅಂದ್ಕೊಂಡು ತಲೆ ಕೆಡಿಸ್ಕೊಂಡಿದ್ದಾಯಿತು, ಇನ್ಮೇಲೆ ನಾನು ಯೋಚನೆ ಮಾಡಲ್ಲ, ಮೊದಲು ನೀನು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಸತ್ಯಣ್ಣ ಅವ್ರು ಹೇಳ್ತಾರೆ, ಭೂಮಿ ನೀನು ಈ ಮನೇಲೇ ಇರು, ಮನೆ ಬಿಟ್ಟು ಹೋಗ್ಬೇಡ ಅಂತ. ಆಗ ಭೂಮಿ ಹೇಳ್ತಾರೆ, ಇಲ್ಲ ಅಣ್ಣ ನಾನು ಇರಲ್ಲ, ನಾನು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಾಯಿತು, ನಾನು ಹೋಗೇ ಹೋಗ್ತೀನಿ ಅಂತ ಹೇಳ್ತಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.